ಆಪರೇಷನ್ ಸಿಂಧೂರ ಕಂಗೆಟ್ ಹೋಗ್ಬಿಟ್ಟಿದೆ ಪಾಕಿಸ್ತಾನ. ಸೊ ಈಗ ಪಾಕಿಸ್ತಾನ ಮತ್ತೊಂದು ಹೊಸ ನಾಟಕವನ್ನ ಮಾಡ್ತಾ ಇದೆ. ಅದೇನು? ಅದು ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗಾಗಲೇ ಅಮೇರಿಕ ಅಧ್ಯಕ್ಷರು ಹೇಳಿದ್ರು, ಟ್ರಂಪ್ ಹೇಳಿದಂತಹ ಮಾತು, ಇದು ಕಾಶ್ಮೀರ ಸಮಸ್ಯೆ ಬಹಳ ವರ್ಷಗಳಿಂದ ನಡೀತಾ ಇರುವಂತಹ ಸಮಸ್ಯೆ. ಎರಡು ರಾಷ್ಟ್ರಗಳು ಕೂತ್ಕೊಂಡು ಮಾತುಕತೆಯನ್ನ ನಡೆಸಬೇಕು ಅಂತ. ಭಾರತವೂ ಕೂಡ ಅದೇ ಸ್ಟ್ಯಾಂಡ್. ಅಂದರೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಈ ಕಾಶ್ಮೀರ ಸಮಸ್ಯೆ ಇದೆ, ಇದು ಆಂತರಿಕವಾದಂತಹ ಸಮಸ್ಯೆ, ಇದನ್ನ ನಾವೇ ಬಗೆಹರಿಸ್ಕೊಳ್ತೀವಿ, ಮೂರನೇ ರಾಷ್ಟ್ರದ ಮಧ್ಯಸ್ಥಿಕೆ ಬೇಡ ಅನ್ನುವಂಥದ್ದನ್ನ. ಆದರೆ ಈ ವಿಚಾರದಲ್ಲಿ ಈಗ ಪಾಕಿಸ್ತಾನ ಹೊಸ ನಾಟಕವನ್ನೇ ಆಡ್ತಾ ಇದೆ. ಅದು ಹೇಳ್ತಾ ಇರೋದು, ಕಾಶ್ಮೀರ ವಿವಾದದಲ್ಲಿ ಚೀನಾವನ್ನ ಎಳೆತರ್ತಾ ಇದೆ. ಈ ಕಾಶ್ಮೀರ ಸಮಸ್ಯೆ ಭಾರತ ಪಾಕಿಸ್ತಾನ ಸಮಸ್ಯೆ ಮಾತ್ರ ಅಲ್ಲ, ಇದು ಚೀನಾದ ಸಮಸ್ಯೆಯೂ ಕೂಡ. ಮೂರು ದೇಶಗಳ ಮಧ್ಯೆ ಇರುವಂತಹ ಗಡಿ ವಿವಾದ ಇದು ಅಂತ ಪಾಕಿಸ್ತಾನ ಸೇನಾ ವಕ್ತಾರ ಅಹಮದ್ ಚೌಧರಿ ಹೇಳ್ತಾ ಇರುವಂತಹ ಮಾತಿದು. ಭಾರತ, ಪಾಕ್ ಮತ್ತು ಚೀನಾದ ನಡುವಿನ ವಿಚಾರ ಈ ಕಾಶ್ಮೀರ ಸಮಸ್ಯೆ ಅನ್ನುವಂಥದ್ದು. ಪಾಕಿಸ್ತಾನ, ಭಾರತ ಮತ್ತು ಚೀನಾ ಮೂರು ರಾಷ್ಟ್ರಗಳು ಕುತ್ಕೊಂಡು ಈ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕಂತೆ. ಸೊ ಹೊಸ ನಾಟಕ ಆಡ್ತಾ ಇದೆ ಪಾಕಿಸ್ತಾನ. ಹಾಗಾದ್ರೆ ಸೇನಾ ವಕ್ತಾರ, ಪಾಕಿಸ್ತಾನದ ಸೇನಾ ವಕ್ತಾರ ಏನ್ ಹೇಳಿದ್ರು? ಇದು ಸೇನಾ ವಕ್ತಾರ, ಪಾಕಿಸ್ತಾನ ಸೇನಾ ವಕ್ತಾರರ ಮಾತಾಯ್ತು. ಇದರ ನಡುವಿನಲ್ಲಿ ಪಾಕಿಸ್ತಾನ ಪೀಪಲ್ ಪಾರ್ಟಿಯ ಅಂದ್ರೆ PPPಯ ನಾಯಕ ಬಿಲಾವಲ್ ಭುಟ್ಟೋ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ರಾತ್ರಿಯ ವೇಳೆ ಭಾರತ ದಾಳಿ ಮಾಡಬಾರ್ದಾಗಿತ್ತು ಅನ್ನೋದನ್ನ ಹೇಳ್ತಿದ್ದಾರೆ ಬಿಲಾವಲ್ ಭುಟ್ಟೋ. ಆದರೆ ಪಾಕಿಸ್ತಾನ ಮಾಡಿದಂತಹ ದಾಳಿಯ ಬಗ್ಗೆ ಬಿಲಾವಲ್ ಭುಟ್ಟೋ ಅವರಿಗೆ ಯಾವುದೇ ಅರಿವಿಲ್ಲ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಭಾರತ ಮಾಡಿದಂತಹ ದಾಳಿಯ ಬಗ್ಗೆನೇ ಅವರು ಮಾತನಾಡ್ತಾ ಇರುವಂಥದ್ದು. ರಾತ್ರಿಯ ಸಂದರ್ಭದಲ್ಲಿ ಭಾರತ ದಾಳಿ ಮಾಡಬಾರ್ದಾಗಿತ್ತು ಅನ್ನೋದನ್ನ ಹೇಳ್ತಾರೆ. ತಾಕತ್ತಿದ್ರೆ ಹಗಲಿನ ವೇಳೆ ದಾಳಿ ಮಾಡಬೇಕಿತ್ತಂತೆ. ಇದು PPP ನಾಯಕ ಬಿಲಾವಲ್ ಭುಟ್ಟೋ ಅವರ ಮಾತು. ಭಾರತ ರಾತ್ರಿ ಸಮಯದಲ್ಲಿ ದಾಳಿ ಮಾಡಬಾರ್ದಿತ್ತು, ಧೈರ್ಯ ಇದ್ದಿದ್ರೆ, ತಾಕತ್ತಿದ್ದಿದ್ರೆ ಹಗಲಿನ ಸಂದರ್ಭದಲ್ಲಿ ದಾಳಿ ಮಾಡಬೇಕಾಗಿತ್ತು. ಯಾವಾಗ ಪಾಕಿಸ್ತಾನದ ಪ್ರಮುಖ 9 ವಾಯುನೆಲೆಗಳ, ಅಂದ್ರೆ ವಾಯುನೆಲೆ ಅಲ್ಲ, ಅದು ಪಾಕಿಸ್ತಾನದಲ್ಲಿ ಉಗ್ರರು ಇದ್ದಂತಹ ನೆಲೆ ಏನಿದೆ, ಆ ಉಗ್ರರ ನೆಲೆಗಳನ್ನ ಭಾರತ ಏನು ಧ್ವಂಸ ಮಾಡ್ತಲ್ಲ, 9 ಪ್ರಮುಖ ಉಗ್ರರ ನೆಲೆಗಳನ್ನ. ಸೊ ಅದರ ಬಗ್ಗೆ ಮಾತನಾಡ್ತಾರೆ. ಇದರ ಜೊತೆಗೆ ಪಾಕಿಸ್ತಾನ ಏನು ಪ್ರಮುಖ ವಾಯುನೆಲೆ ಏನಿದೆ, ನೂರ್ ಖಾನ್ ಏರ್ಬೇಸ್ ಸೇರಿದಂತೆ ಪ್ರಮುಖ ವಾಯುನೆಲೆ ಏರ್ಬೇಸ್ ಅನ್ನ ಭಾರತ ಏನು ಉಡಾಯಿಸ್ತಲ್ಲ, ಅದರ ಬಗ್ಗೆಯೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಪಾಕಿಸ್ತಾನದ ನಾಯಕರುಗಳು ಹೇಳಿದಂತಹ ಸ್ಟೇಟ್ಮೆಂಟ್ ಇರ್ಬೋದು, ಪಾಕಿಸ್ತಾನ ನಡೆದುಕೊಂಡಂತಹ ರೀತಿ ಇರ್ಬೋದು, ಅದರ ಬಗ್ಗೆ ಅವ್ರಿಗೆ ತಕರಾರಿಲ್ಲ. ಆದರೆ ಭಾರತ ಏನು ದಾಳಿಯನ್ನ ಮಾಡ್ತೋ ಅದು ರಾತ್ರಿ ದಾಳಿ ಮಾಡಬಾರ್ದಿತ್ತು, ಹಗಲಿನಲ್ಲಿ ದಾಳಿ ಮಾಡಬೇಕಿತ್ತು, ತಾಕತ್ತಿದ್ರೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಪಾಕ್ ಸತ್ಯದ ಜೊತೆ ಬಿಲಾವಲ್ ಭುಟ್ಟೋ ಅವರು ನಿಂತಿದ್ದಾರೆ. ಪಾಕಿಸ್ತಾನ ಇಷ್ಟು ದಿನ ಏನು ಹೇಳ್ಕೊಂಡು ಬಂತಲ್ಲ, ಈ ಆಪರೇಷನ್ ಸಿಂಧೂರ ಅದಾದ ನಂತರ ನಡೆದಂತಹ ದಾಳಿ, ಪ್ರತಿ ದಾಳಿಯ ಕುರಿತಾಗಿ, ಸೊ ಅದು ಪಾಕಿಸ್ತಾನ ಯಾವ ನೆರೇಟಿವ್ ತೋರಿಸ್ತೋ, ಸೊ ಅದರ ಬಗ್ಗೆ ಮಾತ್ರ ಬಿಲಾವಲ್ ಭುಟ್ಟೋ ಅವರು ಮಾತನಾಡ್ತಾ ಇದ್ದಾರೆ. ಅದೇ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಏನ್ ಹೇಳಿದ್ರು ಬಿಲಾವಲ್ ಭುಟ್ಟೋ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.